ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಇಂದು ಶಾಸಕ ಪ್ರದೀಪ್ ಈಶ್ವರ್ ಮತ್ತು ನಗರಸಭೆ ಆಯುಕ್ತ ಮನ್ಸೂರ್ ಅಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಹಲವು ವರ್ಷಗಳಿಂದ ಮನೆ ನಿವೇಶನಗಳ ಖಾತಾ ಮಾಡಿಸಿಕೊಳ್ಳಲು ಕಾಯುತ್ತಿರುವವರಿಗೆ ಸಿಹಿ ಸುದ್ದಿಯನ್ನು ಸರ್ಕಾರ ನೀಡಿದೆ. ನಗರ ವ್ಯಾಪ್ತಿಯ ಮನೆ ನಿವೇಶನ ಖಾತಾ ಮಾಡಿಕೊಳ್ಳಲು 3 ತಿಂಗಳ ಕಾಲಾವಕಾಶ ನೀಡಿ ಆದೇಶ ಹೊರಡಿಸಿದೆ ಎಂದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಬಾಕಿ ಇರುವ ಸುಮಾರು 8,000 ಖಾತೆಗಳಿಗೆ ಮಾಲೀಕರಾಗುವ ಅವಕಾಶ ಸಿಕ್ಕಿದೆ. ನಗರಸಭೆಗೆ ಹಲವಾರು ಬಾರಿ ಸುತ್ತಾಡಿ ದಳ್ಳಾಳಿಗಳಿಗೆ ಹಣ ಕೊಟ್ಟು ಖಾತೆಗಳಿಗೆ ದುಂಬಾಲು ಬೀಳುವುದು ಬೇಡ. ಫೆಬ್ರವರಿ 20ರಿಂದ 22ರವರೆಗೂ ಆಯಾ ವಾರ್ಡುಗಳಲ್ಲಿಯೇ ಖಾತಾ ಆಂದೋಲನ ಮಾಡಲಾಗುವುದು. ಯಾವ್ಯಾವ ವಾರ್ಡಿನಲ್ಲಿ ಎಲ್ಲಿ ಕ್ಯಾಂಪ್ ಮಾಡಲಾಗುತ್ತದೆ ಎಂದು ಮನೆ ಮನೆಗೂ ಕರಪತ್ರಗಳ ಪ್ರಚಾರ ಮಾಡಲಾಗುವುದು ಎಂದು ತಿಳಿಸಿದರು. ಎ ಮತ್ತು ಬಿ ಖಾತೆಗೆ ಒದಗಿಸಬೇಕಾಗಿರುವ ದಾಖಲೆಗಳು, ಕಟ್ಟಬೇಕಾಗಿರುವ ಕಂದಾಯ ಸೇರಿದಂತೆ ಎಲ್ಲವನ್ನೂ ಕರಪತ್ರದಲ್ಲಿ ಮುದ್ರಿಸಲಾಗುವುದು. ಖಾತಾ ಮಾಡಿದ ನಂತರ ಯಾವ ಸ್ಥಳದಲ್ಲಿ ಖಾತಾ ಮಾಡಿಕೊಳ್ಳಲಾಗಿತ್ತೋ ಅದೇ ಜಾಗದಲ್ಲಿ ವಿತರಣೆಯೂ ಮಾಡಲಾಗುವುದು. ಕೆಲ ಖಾತೆಗಳ ತಾಂತ್ರಿಕ ಸಮಸ್ಯೆಗಳು ಬಂದರೆ ಅದನ್ನು ಪ್ರಕಟಿಸಲಾಗುವುದು. ಖಾತಾ ಆಂದೋಲನ ಹಮ್ಮಿಕೊಂಡು ಪ್ರತಿಯೊಬ್ಬ ಮಾಲೀಕರಿಗೂ ಖಾತೆ ಮನೆಗೆ ತಲುಪುವಂತೆ ನೋಡಿಕೊಳ್ಳಲಾಗುವುದು ಎಂದರು. ಕಂಪ್ಲೀಟ್ ಚಿಕ್ಕಬಳ್ಳಾಪುರದ್ದು 3 ತಿಂಗಳಲ್ಲಿ ನಾವು ಬಿ ಖಾತಾ ಮಾಡಿಕೊಡ್ತೀವಿ. ಆದರೆ ಇಲ್ಲೊಂದು ಚಾಲೆಂಜ್ ನಮಗೆ ಎದುರಾಗಿದ್ದೇನು ಅಂದರೆ, ಬಡವರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು ಮಿಡಲ್ ಕ್ಲಾಸ್ ಅವರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು. ಆ ಕಾರಣಕ್ಕೆ 100% ಟ್ರಾನ್ಸ್ಪರೆನ್ಸಿ ತರ್ತಿದ್ದೀವಿ. ಟ್ರಾನ್ಸ್ಪರೆನ್ಸಿ ಏನು ಅಂದರೆ ಯಾವ ಥರ ಮಾಡ್ತಿದ್ದೀವಿ? ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಕಮಿಷನರರು, ನಾವೆಲ್ಲರೂ ನಗರಸಭೆ ಸದಸ್ಯನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಆದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೋಸ್ಕರ ₹1 ಎಲ್ಲೂ ಈ ಬಿ ಖಾತಲ್ಲಿ ಕರಪ್ಷನ್ ನಡೀಬಾರ್ದು. ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ, ಇದೇ ತಿಂಗಳು 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು 31 ವಾರ್ಡಲ್ಲೂ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕ್ಕೊತೀವಿ. ಮಾಧ್ಯಮದವರು ತಾವು ಗಮನಿಸ್ಬೋದು. ವಾರ್ಡ್ ನಂಬರ್ 1 ವಾಪಸಂದ್ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ವಾರ್ಡ್ ನಂಬರ್ 2 ರೇಷ್ಮೆಗೂಡು, ಈ ಥರ 30 ವಾರ್ಡ್ಗೂ ಒಂದು ಲೊಕೇಶನ್ ಇದೆ. ಇದು ನಾಳೆ ಪ್ರತಿ ಮನೆಗೂ ಪಾಂಪ್ಲೆಟ್ ಹಂಚ್ತೀವಿ. ಫಾರ್ ಎಕ್ಸಾಂಪಲ್ ವಾರ್ಡ್ ನಂಬರ್ 1 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಪಸಂದ್ರದಲ್ಲಿ ನಮ್ಮ ನಗರಸಭೆಯವರು 20ನೇ ತಾರೀಕು, 21, 22 ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಆ ಲೊಕೇಶನಲ್ಲಿ ಕೂರ್ತಾರೆ ನಗರಸಭೆ ಸ್ಟಾಫ್. ಅವರು ಇಲ್ಲಿ ಮಾಧ್ಯಮದವ್ರಿಗೂ ಮುಕ್ತ ಆಹ್ವಾನ ಇದೆ. ಅವ್ರು ಬಂದು ವಾರ್ಡ್ ನಂಬರ್ 1 ಅವರೆಲ್ಲ ತಮ್ಮ ಡೀಟೇಲ್ಸ್ನ ದಯವಿಟ್ಟು ಅಲ್ಲಿ ಕೊಡಿ. ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಬರೋದು, ಜನರಲಾಗಿ ನನ್ನ ಇದೇನಂದರೆ ನಗರಸಭೆ ಹತ್ರ ಪದೇ ಓಡಾಡಿದ್ರೆ ದಲ್ಲಾಳಿಗಳ ಕಾಟ ಜಾಸ್ತಿ ಆಗುತ್ತೆ. ನಾನೇನು ಮಾಡ್ತಿದ್ದೀನಿ, ಈ ಮಂತ್ 20, 21, 22 3 ದಿನ ಅವಕಾಶ ಕೊಡ್ತೀನಿ. ದಯವಿಟ್ಟು ಈ 3 ದಿನದಲ್ಲೇ ನಿಮ್ಮ ವಾರ್ಡಲ್ಲಿ ಈ ಲೊಕೇಶನಲ್ಲಿ ನಿಮ್ಮ ಮನೆಗೆ ಪಾಂಪ್ಲೆಟ್ 2 ದಿನದಲ್ಲಿ ಕಳಿಸ್ಕೊಡ್ತೇನೆ. ಎ ಖಾತೆ, ಬಿ ಖಾತಾ ಪಡೆಯುವುದರಿಂದ ಸಾಲ ಸೌಲಭ್ಯ ಮತ್ತೊಬ್ಬರಿಗೆ ಮಾರಾಟ ಮಾಡುವ ಅವಕಾಶ ಸಿಗಲಿದೆ. ಎಷ್ಟೋ ವರ್ಷಗಳಿಂದ ಮನೆ ನಿವೇಶನ ಹೊಂದಿದರೂ ಮಾಲೀಕರಾಗುವ ಭಾಗ್ಯ ಸಿಕ್ಕಿರಲಿಲ್ಲ. ಅಂಥವರಿಗೆ ಸರ್ಕಾರ ಮಾಲೀಕರಾಗುವ ಅವಕಾಶ ಕಲ್ಪಿಸಿದೆ. ಈ ಸಾಮೂಹಿಕ ಖಾತಾ ಆಂದೋಲನಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸಹಕಾರ ನೀಡಬೇಕು. ಆಯಾ ನಗರಸಭಾ ಸದಸ್ಯರು ಮುಂದೆ ಬಂದು ಆಯಾ ವಾರ್ಡಿನ ಜನರಿಗೆ ಅನುಕೂಲ ಮಾಡಿಕೊಡಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ಮನವಿ ಮಾಡಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.